ಇನ್ನು ಅಪರಾಧ ಜಗತ್ತಿನಲ್ಲಿ ಕೆಲವೊಂದಿಷ್ಟು ಇವತ್ತು ಆಗಿರುವಂಥ ಅಪರಾಧದ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಕಲಬುರಗಿಯಿಂದ ಹಿಡಿದು ಬೆಂಗಳೂರಿನವರೆಗೂ, ವಕೀಲ ವೃತ್ತಿಯಿಂದ ಹಿಡಿದು ಬ್ಯಾಂಕ್ನಿಂದ ದುಡ್ಡನ್ನು ತರುವಂಥ ವ್ಯಕ್ತಿಯವರೆಗೂ ಏನೆಲ್ಲ ಆಗಿದೆ ನೋಡಿ ಸ್ಟೋರಿಯನ್ನು. ಕಲಬುರಗಿಯಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣ, ಅಂತಾರಾಜ್ಯ ದರೋಡೆಕೋರರಿಂದ ಕೃತ್ಯ ಶಂಕೆ, ದರೋಡೆಕೋರರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ, ದರೋಡೆಕೋರರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಹೌದು, ಕಲಬುರಗಿ ನಗರದ ಸರಾಫ್ ಬಜಾರ್ನ ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಇಡೀ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ದರೋಡೆಕೋರರ ಚಲನವಲನಗಳ ಇಂಚಿಂಚು ಹೆಜ್ಜೆಗಳ ಕುರಿತು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪಬ್ಲಿಕ್ ಟಿವಿ ಕಲೆ ಹಾಕಿದ್ದು, ದರೋಡೆಗೆ ಗ್ಯಾಂಗು ಕಾರು ಬೈಕು ಸೇರಿದಂತೆ ಯಾವ ವಾಹನಗಳನ್ನು ಸಹ ಬಳಸದೇ ಇರೋದು ಬೆಳಕಿಗೆ ಬಂದಿದೆ. ದರೋಡೆಗೆ ಬರುವಾಗ 4 ಜನರ ಗ್ಯಾಂಗು ಆಟೋ ಮೂಲಕ ಸರಾಫ್ ಬಜಾರ್ಗೆ ಆಗಮಿಸಿ ದರೋಡೆ ಮಾಡಿದ್ದಾರೆ. ಬಳಿಕ ಬ್ರಹ್ಮಪುರ್ ಪೊಲೀಸ್ ಠಾಣೆಯವರೆಗೂ ಬಿಂದಾಸ್ ಆಗಿ ನಡೆದುಕೊಂಡು ಹೋಗಿದ್ದಾರೆ. ಬಳಿಕ ಅಲ್ಲಿಂದ ಆಟೋದಲ್ಲಿ ಕುಳಿತು ಕೇಂದ್ರೀಯ ಬಸ್ ನಿಲ್ದಾಣದ ಹಿಂಬದಿ ಗೇಟ್ ಬಳಿ ಇಳಿದುಕೊಂಡಿದ್ದಾರೆ. ನಂತರ ಅಂಗಡಿ ಮಾಲೀಕನ ಮೊಬೈಲನ್ನು ಅಲ್ಲೇ ಬೀಸಾಡಿ ಕೇಂದ್ರ ಬಸ್ ನಿಲ್ದಾಣದ ಒಳಗೆ 4 ಜನ ದರೋಡೆಕೋರರು ಹೋಗಿರುವ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ದರೋಡೆಯ ಸಮಯದಲ್ಲಿ 4 ಜನ ದರೋಡೆಕೋರರು ಮೊಬೈಲ್ ಬಳಕೆ ಮಾಡದೆ ಕೈಯಲ್ಲಿ ಸುಮ್ಮನೆ ಮೊಬೈಲ್ ಹಿಡಿದು ಪೊಲೀಸರ ತನಿಖೆಯ ದಾರಿ ತಪ್ಪಿಸಲು ಪ್ಲಾನ್ ಸಹ ಮಾಡಿದ್ದಾರೆ. ಹೀಗಾಗಿ ದರೋಡೆಕೋರರ ಪತ್ತೆಗೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ಪೊಲೀಸರು 5 ತಂಡಗಳಿಂದ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಗ್ರಾಮೀಣ ಎಸಿಪಿ ನೇತೃತ್ವದ ತಂಡದಿಂದ ಟವರ್ ಲೊಕೇಶನ್, ಸಿಡಿಆರ್ ಸಂಗ್ರಹ, ಉತ್ತರ ವಿಭಾಗದ ಎಸಿಪಿಯಿಂದ ನಗರದ ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದು, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳ ಪೊಲೀಸರಿಗೂ ದರೋಡೆಕೋರರ ಭಾವಚಿತ್ರಗಳನ್ನು ಸೆಂಡ್ ಮಾಡಲಾಗಿದೆ. ಕಿಟ್ಟಿ ಪಾರ್ಟಿ ಹೆಸರಿನಲ್ಲಿ ವಂಚನೆ ಪ್ರಕರಣ, ನಕಲಿ ವಕೀಲ ಯೋಗಾನಂದ ಬಂಧನ. ಬೆಂಗಳೂರಿನಲ್ಲಿ ಕಿಟ್ಟಿ ಪಾರ್ಟಿ ಆಯೋಜಿಸಿ 50 ಕೋಟಿ ಹಣ ವಂಚನೆಯ ಪ್ರಕರಣದ ಸಂಬಂಧ ಮತ್ತೋರ್ವನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ವಂಚಕಿ ಸವಿತಾಳ ಪರ ಲಾಯರ್ ಅಂತೇಳಿ ಎಂಟ್ರಿ ಕೊಟ್ಟು ಎಸಿಪಿ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಆವಾಜ್ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ನಕಲಿ ವಕೀಲ ಯೋಗಾನಂದನನ್ನ ಬಂಧಿಸಲಾಗಿದೆ. ವಂಚಕಿ ಸವಿತಾಳನ್ನ ಹೇಗೆ ಅರೆಸ್ಟ್ ಮಾಡಿದ್ರಿ ಅಂತೇಳಿ ಪೊಲೀಸರಿಗೆ ಆವಾಜ್ ಹಾಕಿದ್ದ. ಅಲ್ಲದೆ ಆರೋಪಿತೆ ಸವಿತಾ ಬಳಿ ಇದ್ದ ಮನೆ ಕೀ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಯತ್ನಿಸಿದ್ದ. ಈ ವೇಳೆ ಅಡ್ಡ ಹಾಕಿದ ಪೊಲೀಸರಿಗೆ ಅದು ಹೇಗೆ ಈ ಕೀ ಕಿತ್ಕೊಳ್ತಿರೋ ನೋಡ್ತೀನಿ ಅಂಥೇಳಿ ನಕಲಿ ವಕೀಲ ಯೋಗಾನಂದ ಆವಾಜ್ ಹಾಕಿದ್ದ. ಈತನ ರಂಪಾಟವನ್ನು ಗಮನಿಸಿದ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಈತನ ಕೇಸ್ ಹಿಸ್ಟರಿ ತೆಗೆದಾಗ ಹಳೆ ಕೇಸ್ನಲ್ಲಿ ಮುದುಕಿಗೆ ಯೋಗಾನಂದ ಹೊಡೆದಿದ್ದರ ಡೀಟೇಲ್ ಸಿಕ್ಕಿದೆ. ಈಗ ಮತ್ತೆ ನಕಲಿ ಲಾಯರ್ ವೇಷದಲ್ಲಿ ಬಂದವನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಿಟ್ಟಿ ಪಾರ್ಟಿ ಆಯೋಜನೆ ನೆಪದಲ್ಲಿ 50 ಕೋಟಿ ವಂಚನೆ ಪ್ರಕರಣದಲ್ಲಿ ಮತ್ತೋರ್ವ ವ್ಯಕ್ತಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ವಂಚನೆ ಆರೋಪಿಯಾಗಿರುವಂತಹ ಸವಿತಾ ಅವರನ್ನ ಕೆಪಿ ಅಗ್ರಹಾರ ಪೊಲೀಸರು ಬಂಧನ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಪರ ವಕೀಲ ಅಂತ ಹೇಳ್ಕೊಂಡಂಥ ಯೋಗಾನಂದ ಅನ್ನೋ ವ್ಯಕ್ತಿಯೊಬ್ಬರು ಆ ಪೊಲೀಸರಿಗೆ ಏಕಾಏಕಿ ಆವಾಜ್ ಹಾಕುವಂಥದ್ದು, ಆ ಪೊಲೀಸರಿಗೆ ಅಂದರೆ ಆ ಇನ್ಸ್ಪೆಕ್ಟ್ರು ಎಸಿಪಿಗೆ ಯಾವ ರೀತಿ ಅರೆಸ್ಟ್ ಮಾಡಿದ್ರಿ ಈಕೆಯನ್ನು ಅಂತೇಳಿ ಬದಲಿಗೆ ಬಂದು ಪೊಲೀಸರ ಮೇಲೆ ಕೂಗಾಡ್ತಾನೆ. ಅದಾದ ನಂತರದಲ್ಲಿ ಸವಿತಾ ಬಳಿ ಇದ್ದಂಥ ಮನೆ ಕೀನ ತೆಗೆದುಕೊಂಡು ಹೋಗೋದಕ್ಕೆ ಯತ್ನ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಆತನನ್ನು ತಡೆಯುವ ಪ್ರಯತ್ನ ಮಾಡ್ತಾರೆ. ಆಗ ಪೊಲೀಸರ ವಿರುದ್ಧವೇ ಇನ್ಸ್ಪೆಕ್ಟ್ರು ಎಸಿಪಿ ವಿರುದ್ಧವೇ ಕೂಗಾಡಿ ನನ್ನನ್ನು ತಡಿತೀರಾ ಅಂತ ಜೋರಾಗಿ ಕಿರ್ಚಾಡಿ ಕೂಗಾಡ್ತಾನೆ. ಆಗ ಪೊಲೀಸರಿಗೆ ಅನುಮಾನ ಬಂದು ಆತನ ಹಿನ್ನೆಲೆಯನ್ನು ಚೆಕ್ ಮಾಡಿದಂಥ ವೇಳೆಯಲ್ಲಿ ಆತ ವಕೀಲನೇ ಅಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಆತನನ್ನು ಕೂಡ ಈಗ ಕೆಪಿ ಅಗ್ರಹಾರ ಪೊಲೀಸರು ಬಂಧನ ಮಾಡಿದ್ದಾರೆ.